ಈ ಸ್ವಲ್ಪ ತೆಗೆದ್ರಿ ಕೋರ್ಟ್ ಬಿಳಿ ಅದು ಲಾಸ್ಟ್ ಕೋವಿಡ್ ಕೆಲ್ವಾಡ್ ಮಾಡಿದ್ರು ಅದನ್ನು ಅದು ಕೋರ್ಟ್ರಿಗೆ ನಮ್ಮ ಕೈಲಿಲ್ಲ. ನಮ್ಮ ಕ್ಲಿನಿಕ್ ಅದೇನಾದ್ರು ಮಾಡ್ಬೋದಾ ಇದು ಸರ್? ಇಲ್ಲ ಸರ್, ನಮ್ಮ ನಿಮ್ಗಿಲ್ವಾ ಇಲ್ಲಿ? ನಾವು ಜನಕ್ಕೆ ಮಾತು ಕೊಟ್ಬಿಟ್ಟಿದ್ದೀವಿ ಸರ್. ಬೀದಿ ವ್ಯಾಪಾರ ಖಾಲಿ ಮಾಡಿದ್ರಲ್ಲ ಸರ್, ಇದು ಇವ್ರಿಗೆ ಕೊಟ್ಬಿಡ ಸರ್. ಅದು ಕಾಂಪ್ಲೆಕ್ಸ್ ಸರ್, ಅದು ಶಾಪಿಂಗ್ ಕಾಂಪ್ಲೆಕ್ಸ್, ಅಂಗಡಿ ತಾಲೂಕು ಸೇರಿರೋದು. ಏನ್ರಿ ಬೀಡ ತರಕ್ಕಾಗಿಲ್ವ ನೀವು? ಆಯ್ತು ಬಿಡಪ್ಪ, ನಾವೇ ತರ್ತೀವಿ. ಅದಕ್ಕೆ ಹೋಗಿದ್ದೀವಿ. ಇದೊಂದು ಕೆಲಸ ಮಾಡಿ, ಹಾಸ್ಪಿಟ್ಲ್ ಬೇರೆ ಜಾಗ ತೋರಿಸ್ತೀವಿ ಈಗ. ಇದು ಇಮ್ಮಿಡಿಯೇಟಾಗಿ ಅವರು ಹಾಸ್ಪಿಟ್ಲಿಗೆ ಇದು ಸಾಕಾಗಲ್ಲ ಅಂತ ಇದ್ದಾರೆ, ವರ್ಟಿಕಲ್ ಹೋಗೋದಕ್ಕೂ ಆಗೋದಿಲ್ಲ ಅಂತ ಇದ್ದಾರೆ. ಸೊ ಈಗ ನೀವು ಜನರಿಗೆ ಇಲ್ಲಿ ಹೊರಗಡೆ ಕಳಿಸಿದಿರಲ್ಲ, ಶಾಸಕರು ಪರಿಹಾರ ಕೊಡ್ತಾ ಇದ್ದಾರೆ. ಇಲ್ಲೇ ಕಟ್ಬಿಟ್ಟು ಇಲ್ಲೇ ಮಾರ್ಕೆಟ್ ಮಾಡಿ. ಹ್ಞೂ ಸರ್, ಇಮ್ಮಿಡಿಯೇಟ್ ಇದು ಪಾಸ್ ಮಾಡಿ ಮೀಟಿಂಗ್ ಪಾಸ್. ಸರ್, ಇದು ಹೈಕೋರ್ಟ್ ಅಲ್ಲಿ ಇದೆ, ಅದು ಕೋರ್ಟ್ ನಮ್ಮ ಜಾಗ ಅಂತೇಳಿ ಇದು ಮಾಡಿದ್ದಾರೆ. ನಾವು ಇಟ್ಕೊಳ್ಳಿ, ಇಲ್ಲಿ ನಾವು ಮಾಡ್ಕೊಳ್ಳೋಣ. ಇಲ್ಲಿ ಅದೇ ಮಾಡ್ಕೊಳ್ಳಿ, ಇದು ಕ್ಲೀನ್ ಮಾಡಿಸ್ಬಿಟ್ರೆ ಮಲ್ಟಿ ಸ್ಟೋರ್ ಇದು ಮಾಡಿ. ಎಸ್ ಸರ್, ಇಮ್ಮಿಡಿಯೇಟ್ ಆಗಬೇಕು ಇದನ್ನ. ಹ್ಞೂ ಸರ್, ಸಾಮಾನ್ಯ ಸರ್ ರೆಗ್ಯುಲೇಷನ್ ನಾಳೆ ಮಾಡಿ ಇದು ಮಾರ್ಕೆಟ್ ಬಿಟ್ಕೊಡ್ಬೇಕು ಜಾಗ. ಸರಿ ಸರ್, ಅವ್ರಿಗೆ ಅನ್ಯಾಯ ಮಾಡೋದು. ಆಯ್ತು ಆಯ್ತಾನಪ್ಪ. ಇವತ್ತಿನ ದಿವಸ ಏನು ನಮ್ಮ ಮುಳಬಾಗಿಲು ತಾಲೂಕಿನ ಬೀದಿ ವ್ಯಾಪಾರಸ್ಥರು ಏನೋ ಅವ್ರ ಹಣವನ್ನು ತೋಡ್ಕೊಂಡಿದ್ರು. ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಅಕ್ಕಂಪಕ್ಷ ಸರ್ಗೆ ವಿಷಯ ಮುಟ್ಟಿಸಿದ್ದೆ. ಇವತ್ತು ಬಂದು ಏನು ನಮ್ಮ ತಾಲೂಕ್ ಪಂಚಾಯತಿ ಜಾಗ ಇದೆ, ಇದು ಈ ಕೂಡಲೇ ನಾಳೆ ಮೀಟಿಂಗ್ ಮಾಡಿ ಹೊಸ ಮಾರ್ಕೆಟ್ ಓಪನ್ ಮಾಡಲಿಕ್ಕೆ ಏನು ಬೀದಿ ವ್ಯಾಪಾರಸ್ಥರಿಗೆ ಎಲ್ಲ ಒಂದೇ ಜಾಗದಲ್ಲಿ ಸಿಗೋ ಥರ, ಒಂದೇ ಸೂರಿನಲ್ಲಿ ಸಿಗೋ ಥರ ವ್ಯವಸ್ಥೆಯನ್ನು ಇವತ್ತು ಆದೇಶವನ್ನು ಮಾಡಿದ್ದೀವಿ. ಸೊ ನಾಳೆ ಅಥವಾ ನಾಳಿದ್ದ ಮೀಟಿಂಗ್ ಪಾಸ್ ಮಾಡಿ ಬೇಗ ಕ್ಲೀನ್ ಮಾಡಿ ಅದು ಸುವ್ಯವಸ್ಥೆ ಮಾಡಿ ಎಲ್ಲ ಅಂಗಡಿಗಳು ಮುಳಬಾಗಿಲು ಟೌನಿನ ನಾಗರಿಕ ಬಂಧುಗಳಿಗೆ ಎಲ್ಲ ಒಂದೇ ಕಡೆ ಎಲ್ಲ ಐಟಮ್ ಸಿಗೋ ಥರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಬಹುಶಃ ಆದಷ್ಟು ಬೇಗ 1 ತಿಂಗಳು ಒಳಗಡೆ ಇದನ್ನು ವ್ಯವಸ್ಥೆ ಮಾಡಿ ನಾವು ಅಂಗಡಿ ಮುಗುಡ್ಲನ್ನು ವ್ಯವಸ್ಥೆ ಮಾಡಿ ಅವರಿಗೆ ನಾವು ಬಿಟ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಬೀದಿ ವ್ಯಾಪಾರಸ್ಥ ನಮ್ಮನ್ನೇ ನಂಬ್ಕೊಂಡು ಬದುಕತಕ್ಕಂಥ ಜನ, ಆ ಜನಕ್ಕೆ ಅನ್ಯಾಯ ಮಾಡಬಹುದನ್ನ ಕಾರಣಕ್ಕೋಸ್ಕರವಾಗಿ ಏನು ಇವತ್ತು ನಮ್ಮ ಟ್ರಾಫಿಕ್ಗೆ ಅನುಕೂಲ ಆಗೋ ಥರ, ನಾಗರಿಕರಿಗೆ ಅನುಕೂಲ ಆಗೋ ಥರ ಏನು ಮಾಡಿಕೊಟ್ಟಿದ್ದಾರೆ, ನಾವು ಕೂಡ ಅವ್ರ ಜೀವನಕ್ಕೆ ಏನಾದರೂ ಮಾಡಿಕೊಡ್ಬೇಕನ್ನೋ ಉದ್ದೇಶದಿಂದ ನಾನು ಮತ್ತು ನಮ್ಮ ಜಿಲ್ಲಾಧಿಕಾರಿ ಬಂದು ಈ ಜಾಗವನ್ನು ಅವರಿಗೆ ಮಡಪಾಗಿಡ್ತಾ ಇದ್ದೀವಿ. ಸೊ 1 ತಿಂಗಳು ಒಳಗಡೆ ಈ ಜಾಗವನ್ನು ವ್ಯವಸ್ಥೆ ಮಾಡಿ ಅವ್ರಿಗೆ ಬಿಟ್ಕೊಡ್ತೀವಿ.